ಉತ್ತರ ಕರ್ನಾಟಕದ ದಪಾಟಿ ಮಾಡಲಿಕ್ಕೆ ಬೇಕಾಗಿರುವ ಪದಾರ್ಥಗಳು ತೋರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಇದು ಅಜ್ವಾನ್ ಎಲೆ ಅಂತ ಕರಿತೀವಿ ನಾವು, ಹಾಗೆ ಸ್ವಲ್ಪ ಅಜ್ವಾನ್ ತಗೊಂಡಿದ್ದೀನಿ, ಅಂದರೆ ಓಂ ಕಾಳು, ಒಂದು ಸ್ವಲ್ಪ ಜೋಳದ ಹಿಟ್ಟು, ಅದರ ಸಾಮಾನೆ ಗೋಧಿ ಹಸಿಟ್ಟು ತಗೊಂಡಿದ್ದೀನಿ. ಇದನ್ನು ಕಲಸೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಫಸ್ಟ್ ಇದಿಷ್ಟು ಮಿಕ್ಸಿಗೆ ಹಾಕೊಂಡ್ಬಿಡೋಣ. ಇವಾಗ ಹಿಟ್ಟು ಕಲಸೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಗೋಧಿ ಹಸಿಟ್ಟು ಹಾಕೊಂಡಿದ್ದೀನಿ, ಆಮೇಲೆ ಜೋಳದ ಹಿಟ್ಟು, ಇದಕ್ಕೆ ಅಜ್ವಾನ್ ಹಾಕ್ತಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ, ಚೂರು ಅರಿಶಿಣ ಪುಡಿ ಹಾಕಬೇಕು. ಇವಾಗ ಇದಕ್ಕೆ ಅರಿಶಿಣ ಹಾಕ್ಕೊಳ್ಳೋಣ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ. ಇವಾಗ ಇದನ್ನು ನೀರು ಹಾಕಿ ಕಲಸೋದು ತೋರಿಸ್ತೀನಿ. ಇದಕ್ಕೆ ಇವಾಗ ನೀಟಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು. ಅದು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿದ್ನಲ್ಲ, ಹಾಗಾಗಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಚಪಾತಿ ಹಿಟ್ಟು ನಾದ್ಕೊತೀವಲ್ಲ, ಅದಕ್ಕೆ ನಾದ್ಕೊಂಡ್ರೆ ಸಾಕು. ನೋಡಿ ಕಲರ್ ಹೇಗೆ ಚೇಂಜ್ ಆಗ್ತಿದೆ ಅಂತ. ಇದನ್ನು ಕಲಿಸ್ಬಿಟ್ಟು ಒಂದು 5 ರಿಂದ 10 ನಿಮಿಷ ನೆನೆಲಿ ಅಂತ ಬಿಡಬೇಕು. ನೋಡಿ ಇವಾಗ ಇದನ್ನು ನಾದಿದ್ದೀನಿ, ಈ ಥರ ಆಗಿದೆ ನೋಡಿ. ಕಲರ್ ಹೇಗೆ ಚೇಂಜ್ ಆಗಿದ್ದಿಲ್ವ, ಅರಿಶಿಣ ಹಾಕಿದ್ದೀವಲ್ಲ ಅದಕ್ಕೆ. ಒಂದು 5 ರಿಂದ 10 ನಿಮಿಷ ನೆನೆಲಿ, ಆಮೇಲೆ ಮಾಡಿ ತೋರಿಸ್ತೀನಿ. ಸ್ವಲ್ಪ ಎಣ್ಣೆ ಹಾಕೋಬೇಕು ಕೆಳಗಡೆ, ಎಣ್ಣೆ ಹಚ್ಕೊಂಡು ಅದರ ಚಪಾತಿ ಥರ ಒದ್ದಬೇಕು. ನೋಡಿ ತವದಲ್ಲಿ ಹಾಕಿದ್ದೀನಿ. ಇವಾಗ ಸ್ವಲ್ಪ ಎಣ್ಣೆ ಹಾಕೋಣ, ಸುತ್ತ ಚೆನ್ನಾಗಿ ಬರುತ್ತೆ. ಅದಕ್ಕೆ ಪಾಲಕ್ ಸಾಂಬಾರು ಮಾಡಿದ್ದೀನಿ, ಅದ್ರ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಕೆಂಪು ಚಟ್ನಿ ಹಾಕ್ಬೋದು, ಮೊಸರು ಯಾವುದಾದ್ರೂ ಸರಿ ಇದ್ರ ಜೊತೆಗೆ. ಬೆಂದಿದೆ, ನೋಡಿ ಉತ್ತರ ಕರ್ನಾಟಕದ ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟಿನ ದಪಾಟಿ ರೆಡಿಯಾಗಿದೆ. ಇದ್ರ ಜೊತೆ ಪಾಲಕ್ ಸಾಂಬಾರು ಮಾಡಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿನ. ಹೇಗಾಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.